ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕರ್ನಾಟಕವನ್ನಾಳಿದ ರಾಜಮನೆತನಗಳ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೆಯದಾಗಿ ಶಾತವಾಹನರು. ಶಾತವಾಹನರು 1000 ಶಕೆ ಪೂರ್ವ 230ರಿಂದ 220ರವರೆಗೆ ಆಳಿದ್ದಾರೆ. ಸ್ಥಾಪಕರು ಸಿಮುಖ ಆಗಿದ್ದಾನೆ. ರಾಜ ಲಾಂಛನವೆಂದರೆ ವರುಣ ಆಗಿದೆ. ರಾಜಧಾನಿಯು ಪೈಠಾನ ಪ್ರತಿಷ್ಠಾನ ಆಗಿದೆ. ಪ್ರಸಿದ್ಧ ದೊರೆ ಎಂದರೆ ಗೌತಮಿ ಪುತ್ರ ಶಾತಕರ್ಣಿ ಆಗಿದ್ದಾನೆ. ಹಾಗೂ ಶಾತವಾಹನರ ಕೊನೆಯ ದೊರೆ ಎಂದರೆ ಯಜ್ಞಶ್ರೀ ಶಾತಕರ್ಣಿ ಆಗಿದ್ದಾನೆ. ನಂತರದಾಗಿ ಕದಂಬರು. ಕದಂಬರು 1000 ಶಕೆ 325ರಿಂದ 540ರವರೆಗೆ ಆಳಿದ್ದಾರೆ. ಸ್ಥಾಪಕರು ಮಯೂರವರ್ಮ ಆಗಿದ್ದಾನೆ. ರಾಜ ಲಾಂಛನವೆಂದರೆ ಸಿಂಹ ಅಥವಾ ವಾನರ ಧ್ವಜ ಆಗಿದೆ. ರಾಜಧಾನಿಯು ಬನವಾಸಿ ಆಗಿತ್ತು. ಪ್ರಸಿದ್ಧ ದೊರೆ ಎಂದರೆ ಕಾಕುಸ್ಥವರ್ಮ ಆಗಿದ್ದಾನೆ. ಕೊನೆಯ ದೊರೆಯು 2ನೇ ಕೃಷ್ಣ ಆಗಿದ್ದಾನೆ. ಕದಂಬರ ಸೈನ್ಯವನ್ನು ಚದುರಂಗ ಬಲ ಸೈನ್ಯ ಎಂದು ಕರೆಯುತ್ತಿದ್ದರು. ನಂತರದಾಗಿ ಗಂಗರು. ಗಂಗರು ಕ್ರಿಸ್ತ ಶಕ 350ರಿಂದ 1004ರವರೆಗೆ ರಾಜ್ಯಭಾರ ಮಾಡಿದ್ದಾರೆ. ಗಂಗರ ಸ್ಥಾಪಕರೆಂದರೆ ದಡಿಗ ಮತ್ತು ಮಾಧವರು ಆಗಿದ್ದಾರೆ. ರಾಜ ಲಾಂಛನವೆಂದರೆ ಮದಗಜ ಅಥವಾ ಆನೆಯಾಗಿದೆ. ರಾಜಧಾನಿಯು ಕೋಲಾರ ಅಥವಾ ತಲಕಾಡು ಆಗಿದೆ. ಪ್ರಸಿದ್ಧ ದೊರೆ ಎಂದರೆ ದುರ್ವಿನೀತ ಆಗಿದ್ದಾನೆ. ನಂತರದಾಗಿ ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರು ಕ್ರಿಸ್ತ ಶಕ 540ರಿಂದ 753ರವರೆಗೆ ರಾಜ್ಯಭಾರ ಮಾಡಿದ್ದಾರೆ. ಸ್ಥಾಪಕರು ಜಯಸಿಂಹ ಆಗಿದ್ದಾನೆ. ರಾಜ ಲಾಂಛನವೆಂದರೆ ಬಲಮುಖದ ವರಾಹವಾಗಿದೆ. ಹಾಗೂ ರಾಜಧಾನಿಯು ಬಾದಾಮಿ ಆಗಿದೆ. ಪ್ರಸಿದ್ಧ ದೊರೆ ಎಂದರೆ ದಕ್ಷಿಣ ಪತೇಶ್ವರ ಎಂತ ಹೆಸರಾಂತ 2ನೇ ಪುಲಕೇಶಿ ಆಗಿದ್ದಾನೆ. ಹಾಗೂ ಕೊನೆಯ ದೊರೆಯು ಕೀರ್ತಿವರ್ಮ ಆಗಿದ್ದಾನೆ. ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಿದ್ದರು. ನಂತರದಾಗಿ ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಕ್ರಿಸ್ತ ಶಕ 753ರಿಂದ 973ರವರೆಗೆ ರಾಜ್ಯಭಾರವನ್ನು ಮಾಡಿದ್ದಾರೆ. ಸ್ಥಾಪಕರು ದಂತಿದುರ್ಗ ಆಗಿದ್ದಾನೆ. ರಾಜ್ಯ ಲಾಂಛನವೆಂದರೆ ಗರುಡ ಆಗಿದೆ. ಹಾಗೂ ರಾಜಧಾನಿಯು ಮಾನ್ಯಖೇಟ ಆಗಿದೆ. ಪ್ರಸಿದ್ಧ ದೊರೆ ಎಂದರೆ ಅಮೋಘ ವರ್ಷ ನೃಪತುಂಗ ಆಗಿದ್ದಾನೆ. ರಾಷ್ಟ್ರಕೂಟರ ಕೊನೆಯ ದೊರೆ ಎಂದರೆ 2ನೇ ಕರ್ಕ ಆಗಿದ್ದಾನೆ. ನಂತರದಾಗಿ ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದ ಚಾಲುಕ್ಯರು ಕ್ರಿಸ್ತ ಶಕ 973ರಿಂದ 1189ರವರೆಗೆ ರಾಜ್ಯಭಾರವನ್ನು ಮಾಡಿದ್ದಾರೆ. ಸ್ಥಾಪಕರು 2ನೇ ತೈಲಪ ಆಗಿದ್ದಾನೆ. ರಾಜ ಲಾಂಛನವೆಂದರೆ ನಂದಿ ಆಗಿದೆ. ಹಾಗೂ ರಾಜಧಾನಿಯು ಮಾನ್ಯಖೇಟ ಆಗಿದೆ. ಪ್ರಸಿದ್ಧ ದೊರೆ ಎಂದರೆ 6ನೇ ವಿಕ್ರಮಾದಿತ್ಯ ಆಗಿದ್ದಾನೆ. ನಂತರ ಸಾಮ್ರಾಜ್ಯವೆಂದರೆ ಹೊಯ್ಸಳರು. ಹೊಯ್ಸಳ ಸಾಮ್ರಾಜ್ಯವು ಕ್ರಿಸ್ತ ಶಕ 984ರಿಂದ 1346ರವರೆಗೆ ರಾಜ್ಯಭಾರವನ್ನು ಮಾಡಿದ್ದಾರೆ. ಸ್ಥಾಪಕರು ಸಳ ಆಗಿದ್ದಾನೆ. ರಾಜ ಲಾಂಛನವೆಂದರೆ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರವಾಗಿತ್ತು. ರಾಜಧಾನಿಯು ಹಳೆಬೀಡು ದ್ವಾರಸಮುದ್ರ ಆಗಿದೆ. ಪ್ರಸಿದ್ಧ ದೊರೆ ಎಂದರೆ ವಿಷ್ಣುವರ್ಧನ್ ಆಗಿದ್ದಾನೆ. ಹಾಗೂ ಕೊನೆಯ ದೊರೆಯು 3ನೇ ಬಳ್ಳಾಳ ಆಗಿದ್ದಾನೆ. ನಂತರ ಸಾಮ್ರಾಜ್ಯವೆಂದರೆ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ವಿಜಯನಗರ ಸಾಮ್ರಾಜ್ಯ. ಕ್ರಿಸ್ತ ಶಕ 1336ರಿಂದ 1646ರವರೆಗೆ ರಾಜ್ಯಭಾರವನ್ನು ಮಾಡಿದ್ದರು. ಸ್ಥಾಪಕರು ಹಕ್ಕಬುಕ್ಕರು. ರಾಜ ಲಾಂಛನವೆಂದರೆ ಎಡಮುಖದ ವರಾಹವಾಗಿದ್ದು ರಾಜಧಾನಿಯು ಆನೆಗುಂದಿ, ಹಂಪಿ, ಪೆನುಗೊಂಡ, ಚಂದ್ರಗಿರಿ, ವೆಲ್ಲೂರು ಆಗಿತ್ತು. ಪ್ರಸಿದ್ಧ ದೊರೆ ಎಂದರೆ ಶ್ರೀಕೃಷ್ಣದೇವರಾಯ ಆಗಿದ್ದಾನೆ. ಕೊನೆಯ ದೊರೆಯು 3ನೇ ಶ್ರೀರಂಗ ಆಗಿದ್ದಾನೆ. ನಂತರದಾಗಿ ಬಹುಮನಿ ಸುಲ್ತಾನರು. ಬಹುಮನಿ ಸುಲ್ತಾನರು ಕ್ರಿಸ್ತ ಶಕ 1347ರಿಂದ 1527ರವರೆಗೆ ರಾಜ್ಯಭಾರವನ್ನು ಮಾಡಿದರು. ಸ್ಥಾಪಕರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಆಗಿದ್ದಾನೆ. ರಾಜಧಾನಿಯು
ಗುಲ್ಬರ್ಗಾ, ಬೀದರ್ ಆಗಿದೆ. ಪ್ರಸಿದ್ಧ ದೊರೆ ಎಂದರೆ ಮಹಮ್ಮದ್ ಗವಾನ್ ಆಗಿದ್ದರು. ನಂತರದಾಗಿ ಬಿಜಾಪುರದ ಆದಿಲ್ ಶಾಹಿಗಳು ಕ್ರಿಸ್ತ ಶಕ 1489ರಿಂದ 1686ರವರೆಗೆ ಸ್ಥಾಪಕರು ಯೂಸುಫ್ ಆದಿಲ್ ಶಹ ಆಗಿದ್ದಾನೆ. ರಾಜಧಾನಿಯು ಬಿಜಾಪುರ ಆಗಿತ್ತು. ನಂತರ ಸಾಮ್ರಾಜ್ಯವೆಂದರೆ ಮೈಸೂರಿನ ಒಡೆಯರು ಕ್ರಿಸ್ತ ಶಕ 1399ರಿಂದ 1947ರವರೆಗೆ ರಾಜ್ಯಭಾರವನ್ನು ಮಾಡಿದ್ದರು. ಸ್ಥಾಪಕರು ಯದುರಾಯರು. ರಾಜ್ಯ ಲಾಂಛನವೆಂದರೆ ಗಂಡಭೇರುಂಡ ಆಗಿತ್ತು. ರಾಜಧಾನಿಯು ಹದಿನಾಡು, ಶ್ರೀರಂಗಪಟ್ಟಣ ಹಾಗೂ ಮೈಸೂರು. ಈಗ ನಾವು ಕರ್ನಾಟಕವನ್ನಾಳಿದ ರಾಜ ಮನೆತನಗಳ ಬಗ್ಗೆ ನಾವು ನೋಡಿದ್ದೇವೆ. ನಂತರದಾಗಿ ಆ ಮನೆತನದ ಸಾಹಿತ್ಯದ ಬಗ್ಗೆ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಅಲ್ಲಾಸಾನಿ ಪೆದ್ದಣ್ಣರವರು ಮನುಚರಿತಂ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ವಿದ್ಯಾರಣ್ಯರು ಶಂಕರ ವಿಜಯ ಸರ್ವದರ್ಶನ ಸಂಗ್ರಹ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ಎರಡನೇ ದೇವರಾಯ ಮಹಾನಾಟಕ ಸುಧಾನಿಧಿ ಎಂಬ ಸಾಹಿತ್ಯವನ್ನು ರಚಿಸಿದ್ದರು. ಕುಮಾರವ್ಯಾಸರು ಗದುಗಿನ ಭಾರತ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ಲಕ್ಕಣ್ಣ ದಂಡೀಶ ಇವರು ಶಿವತತ್ವ ಚರಿತಂ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ನರಹರಿ ಅವರು ತೊರವೆ ರಾಮಾಯಣ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ಸಾಯನಾಚಾರ್ಯ ಆಯುರ್ವೇದ ಸುಧಾನಿಧಿ ಎಂಬ ಸಾಹಿತ್ಯವನ್ನು ರಚಿಸಿದ್ದರು. ಕನಕ ನಳಚರಿತ, ರಾಮಧಾನ್ಯ ಚರಿತ ಮತ್ತು ಮೋಹನ ತರಂಗಿಣಿ ಎಂಬ ಸಾಹಿತ್ಯವನ್ನು ರಚಿಸಿದ್ದರು. ಪುರಂದರದಾಸರು ಕೀರ್ತನೆಗಳನ್ನು ರಚಿಸಿದ್ದಾರೆ. ರಾಷ್ಟ್ರಕೂಟರ ಸಾಹಿತ್ಯದ ಬಗ್ಗೆ ನಾವು ನೋಡೋಣ. ಶ್ರೀ ವಿಜಯ ಇವರು ಕವಿರಾಜ ಮಾರ್ಗ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ಜೀನಸೇನ ಇವರು ಪೂರ್ವ ಪುರಾಣ ಮತ್ತು ಜಯದವಳ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ಶಿವಕೋಟಾಚಾರ್ಯ ಇವರದ್ದು ಒಡ್ಡಾರಾಧನೆ ಆಗಿದೆ. ಗುಣಭದ್ರ ಇವರ ಉತ್ತರ ಪುರಾಣ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ಪೊನ್ನ ಇವರು ಶಾಂತಿ ಪುರಾಣ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ತ್ರಿವಿಕ್ರಮ ಇವರು ನಳಚಂಪು ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಾಲಾಯುಧ ಎಂಬ ಕವಿಯು ಕವಿ ರಹಸ್ಯ ಮತ್ತು ಮೃತ ಸಂಜೀವಿನಿ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ಹೊಯ್ಸಳರ ಸಾಹಿತ್ಯದ ಬಗ್ಗೆ ನಾವು ನೋಡೋಣ. ಅದರಲ್ಲಿ ಜನ್ನ ಎಂಬ ಕವಿಯು ಯಶೋಧರ ಚರಿತೆ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ನಂತರದಾಗಿ ಹರಿಹರ ಎಂಬ ಕವಿಯು ರಗಳೆಗಳು ಗಿರಿಜ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ರಾಘವಾಂಕ ಇವರು ಹರ್ಷಚಂದ್ರ ಕಾವ್ಯವನ್ನು ರಚಿಸಿದ್ದಾರೆ. ಚಾಮರಸ ಎಂಬ ಕವಿಯು ಪ್ರಭುಲಿಂಗ ಲೀಲೆ ಎಂಬ ಸಾಹಿತ್ಯವನ್ನು ರಚಿಸಿದ್ದಾರೆ. ರಾಜಾದಿತ್ಯ ಇವರು ಕ್ಷೇತ್ರ ಗಣಿತ ಮತ್ತು ವ್ಯವಹಾರ ಗಣಿತ ಎಂಬ ಸಾಹಿತ್ಯವನ್ನು ರಚಿಸಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದೇ ತರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ, ಕಲಿತಾನೆ ಇರ್ತೀರಾ, ನೋಡ್ತಾ ಇರಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.